ಹಾಯ್ ಎಲ್ಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಒಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ತುಂಬ ಇದೆ. ತುಂಬ ಒಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಟೈಮ್ನ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗಂತೂ ಸದ್ಯಕ್ಕೆ ಆಗ್ತಿಲ್ಲ. ಬಟ್ ಇವಾಗಿನ ಕೆಲಸಗಳ ನಡುವೆ ಮತ್ತು ಮಕ್ಕಳುಗಳ ನಡುವೆ ಹಾಗೆ ಶಾಪ್ನ ನೋಡ್ಕೊಂಡು ಪ್ರತಿಯೊಂದೂ ಮಾಡೋದ್ರಿಂದ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬಿಡುವನ್ನ ಮಾಡ್ಕೊಂಡು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅಂತಲೇ ಹೇಳಬೇಕು. ಹಾಗೆ ನಾನು ಹೋಗಿದ್ದಂಥ ಕಾರಣ ಬಂದು ಸ್ವಲ್ಪ ಇವಾಗ ಎಲ್ಲಾದ್ರ ನಡುವೆ ನಮ್ಮ ಆರೋಗ್ಯ ನೋಡ್ಕೊಳ್ಳೋದು. ಇವಾಗ ನಾವು ಸ್ವಲ್ಪ ದುಡಿತಿದ್ದೀವಿ ಅಂತ ಅಂದರೆ ನಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಕೆಲಸದ ಗಡಿಬಿಡಿಗಳಲ್ಲಿ ನಾವು ಊಟ ತಿಂದಲೇ ಇರೋದಾಗಿರ್ಬೋದು, ಮತ್ತು ಕೆಲಸದ ಟೈಮ್ಗಳಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಇವಾಗ ಏನು ಕಡಿಮೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ಗಳನ್ನ ಮತ್ತು ಇಲ್ಲ ಊಟದ ವ್ಯವಸ್ಥೆಯಲ್ಲಿ ಚೇಂಜಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಈಗಿನ ಆರೋಗ್ಯದಲ್ಲಿ ಸ್ವಲ್ಪ ರಿಲೀಫ್ ಅಂತಲೇ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಒಂದು ಇಯರ್ಗೆ ಒಂದು ಸಲ ಬ್ಲಡ್ ಟೆಸ್ಟ್ನ ಮಾಡಿಸ್ತೀನಿ. ಹಾಗೆ ಈ ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು, ವಿಟಮಿನ್ಗಳ ಟೆಸ್ಟ್ ಆಗಿರ್ಬೋದು, ನೆಕ್ಸ್ಟು ಕೊಲೆಸ್ಟ್ರಾಲ್ ಟೆಸ್ಟು, ಈ ಥರ ಸ್ವಲ್ಪ ಸುಮಾರು ಒಂದು 4-5 ಥರ ಟೆಸ್ಟ್ಗಳನ್ನ ರೆಗ್ಯುಲರಾಗಿ ಮಾಡಿಸೋದ್ರಿಂದ ಏನಾದರೂ ಕಡಿಮೆ ಆಗಿದ್ದರೆ ಆ ರಿಪೋರ್ಟ್ನಲ್ಲಿ ಬಂದಾಗ ಅದರಲ್ಲಿ ಊಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿಸ್ತೀನಿ. ಹಾಗೆ ಸ್ವಲ್ಪ ದಿನದಿಂದ ಗಂಟ್ಲಲ್ಲಿ ಕಿರಿಕಿರಿ ಅನ್ಸೋದಾಗಿರ್ಬೋದು, ಮತ್ತು ಏನೋ ಸಿಕ್ಕಾಕೊಂಡಿರೋ ಥರ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ಒಂದು ಎಕ್ಸ್ರೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಅದು ಬ್ಲಡ್ ಎಲ್ಲ ಕೊಟ್ಟು ಆದಮೇಲೆ ಸ್ವಲ್ಪ 4 ಗಂಟೆಗೆ ರಿಪೋರ್ಟ್ ಬರುತ್ತೆ ಅಂತ ಅಂದರು. ಅಷ್ಟರಲ್ಲಿ ಅಲ್ಲಿ ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗೋಣ ಅಂತ ಬಂದ್ವಿ. ಬಟ್ ಅಲ್ಲೇ ಅಂತೂ ನೋಡ್ತಿದ್ದಂಗೆ ಮೆಟೀರಿಯಲ್ಸ್ ಟಾಪ್ಗಳು ಸಿಗುತ್ತೆ. ಬಟ್ ಈಗ ನಮಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಯಾಕೋ. ಟಾಪ್ಗಳನ್ನೆಲ್ಲ ನೋಡಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಟಾಪ್ಗಳು. ಬಟ್ ಕೆ ಜಿಗಟ್ಟಲೆ ಟಾಪ್ ಮೆಟೀರಿಯಲ್ ಆಗಿರ್ಬೋದು, ಪ್ಯಾಂಟ್ ಮೆಟೀರಿಯಲ್ ಆಗಿರ್ಬೋದು ಕೊಡ್ತಾರೆ. ಅದು ಮೆಟೀರಿಯಲ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ನಾವೇ ಟೈಲರ್ ಆಗಿರೋದ್ರಿಂದ ಮೆಟೀರಿಯಲ್ನ ತೊಗೊಂಡು ಬಂದರೆ ಓನಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಹಾಗೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿರೋದ್ರಿಂದ ನನಗಂತೂ ಮೆಟೀರಿಯಲ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಟೈಮ್ ಹೋದಾಗ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ಯಾಕೆ ಅಂತಂದರೆ ನನಗೆ ಹೋಗಿರುವಂಥ ಕೆಲಸ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಮುಗಿದಲ್ಲೇ ನನಗೆ ಬೇರೆ ಕಡೆ ಗಮನನೇ ಬರೋಲ್ಲ. ಫಸ್ಟಿಂದನೂ ಹಾಗೆ ನನಗೆ ಯಾವ ಕೆಲಸದ ಮೇಲೆ ಹೋಗಿರ್ತೀನೋ ಅದು ಕಂಪ್ಲೀಟ್ ಆಗೋವರೆಗೂ ನನಗೆ ಬೇರೆ ಕಡೆ ಗಮನನೇ ಬರೋಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬರೋಣ ಬನ್ನಿ ಅಂತ ಬಂದ್ಬಿಟ್ವಿ. ನಾನು ಸವಿತಾ ಅವ್ರಿಗಂತೂ ಶಾಪಿಂಗ್ ಮಾಡಬೇಕು ಅಂತ ತುಂಬ ಖುಷಿ ಇದ್ದರು. ಆದರೆ ನಾನೇ ಇಲ್ಲಿಂದ ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಮತ್ತೆ ಹೋಗಬೇಕಲ್ಲ, ಕ್ಯಾರಿ ಮಾಡೋ ವರ್ಷದಲ್ಲಿ ತುಂಬ ರಿಸ್ಕ್ ಅನಿಸುತ್ತೆ, ಮತ್ತು ತೊಗೊಂಡೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳಿದೆ. ಬಟ್ ಅವರು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಅಂತಲೇ ಹೋಗೋಣ, ಇನ್ನೊಂದ್ಸಲಿ ಶಾಪಿಂಗ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಡ್ರೆಸ್ಗೆ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕಂತೂ ಫುಲ್ಲು ಒಳ್ಳೆ ಮೆಟೀರಿಯಲ್ಸ್ ಇತ್ತು. ನನಗಂತೂ ಮೆಟೀರಿಯಲ್ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ಆನ್ ದ ವೇ ಡಿ-ಮಾರ್ಟ್ ಸಿಕ್ತು. ಅಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅದನ್ನು ಶಾಪಿಂಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಆದರೆ ಬೆಳಗ್ಗೆ ಎದ್ದರೆ ಡೈಲಿ ಬೇಕೇ ಬೇಕು ಅನ್ನೋ ಅದು. ಮತ್ತು ಇಲ್ಲಿ ನಮ್ಮ ಲೋಕಲ್ ಶಾಪ್ಗಳಲ್ಲಿ ಜಾಸ್ತಿ ಯಾವುದೂ ಅವೈಲಬಲ್ ಇರಲ್ಲ. ಅದನ್ನು ಮಾತ್ರ ಅಲ್ಲಿ ತೊಗೊಂಡು ಬಂದೆ. ಟೈಮು ಕುಣಿಗಲ್ಗೆ ಹೋದಾಗ ಬಾದಾಮು ಮತ್ತು ಒಣ ಖರ್ಜೂರ ಅದೆಲ್ಲ ತೊಗೊಂಡು ಬಂದಿದ್ದೆ. ಬಟ್ ಚಿಕ್ಕ ಮಕ್ಳು ಇರೋದ್ರಿಂದ ಈ ಥರ ಬೀಜಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮೊದಲಿಂದ ಏನು ಅಭ್ಯಾಸ ಇರಲಿಲ್ಲ ನಮಗೆ. ಮೊದಲು ನಮ್ಮ ಅಜ್ಜಿಯವರು ಒಣ ಖರ್ಜೂರ ಮತ್ತು ಕಲ್ಸಕ್ಕರೆ ಮತ್ತು ಕೊಬ್ಬರಿ ಇದನ್ನು 3 ಹಾಕ್ಬಿಟ್ಟು ಚೆನ್ನಾಗಿ ಕಲ್ ಮೇಲೆ ಅರೆದ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದೊಂದು ಲೋಟ ಕೊಡೋರು. ಅದು ಕುಡ್ದಿರೋದು ಜ್ಞಾಪಕ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತು ಸೀಡ್ಸ್ಗಳಾಗಿರ್ಬೋದು ಇವಾಗ ಇತ್ತೀಚೆಗೆ ಬರ್ತಿರೋದದು. ಬಟ್ ನಮಗೆ ಮೊದಲೇ ಅಭ್ಯಾಸ ಇದ್ದಿದ್ದು ಅಂತ ಅಂದರೆ ಅದು ಕಾಯಿ ಹಾಲು ಅಂತ ಹೇಳ್ತಿದ್ರು ಆವಾಗ.
ಆವಾಗ ಒಂದೊಂದು ಗ್ಲಾಸ್ ಒಂದು ವಾರದಲ್ಲಿ 2 ದಿನ ಅಥವಾ 3 ದಿನ ಒಂದು ವಾರದಲ್ಲಿ ಕೊಡ್ತಿದ್ರು. ಯಾಕೆ ಅಂತಂದರೆ ಮಕ್ಕಳು ಹೆಲ್ತಿಯಾಗಿರ್ತಾರೆ ಮತ್ತು ಶಕ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕ್ತಿರ್ಲಿಲ್ಲ, ಕಲ್ಲು ಸಕ್ಕರೆನ ಹಾಕಿ ಕೊಡ್ತಿದ್ರು. ಬಟ್ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗು, ಇವಾಗ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಿಯಾ ಸೀಡ್ಸ್ ಅಂತೆ, ಪ್ರತಿಯೊಂದು ವೆರೈಟಿಯಾಗಿ ಇವಾಗ ಮಾರ್ಕೆಟಲ್ಲಿ ಬಂದಿದೆ. ಬಟ್ ಆವಾಗಲೇ ನಮಗೆ ಕುಡ್ದು ಅದು ರೂಢಿ ಇತ್ತು. ಬಟ್ ಇವಾಗ ವಸ್ತು ಅಂತ ಅನ್ನಿಸ್ತು. ಬಟ್ ಆದ್ರೂ ಮಕ್ಕಳಿರೋದ್ರಿಂದ ಇವಾಗ ತಿನ್ನೋ ಊಟದಲ್ಲಂತೂ ಅಂಶಗಳು ಕಡಿಮೆ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನಲ್ಲಾದ್ರೂ ಒಂದೊಂದು ಡೈಲಿ ಒಂದೊಂದು ಕೊಡ್ತಾ ಬಂದರೆ ಅವಕ್ಕೂ ಶಕ್ತಿ ಇರ್ತವೆ. ಬಟ್ ನಮ್ಮ ಅಜ್ಜಿದಿರು ಇದ್ದ ಆಯಸ್ಸು ಆರೋಗ್ಯ ನಮಗಿಲ್ಲ, ನಮಗಿದ್ದಂಥ ಆಯಸ್ಸು ಆರೋಗ್ಯ ನಮ್ಮ ಮಕ್ಳಿಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇವಾಗ ತಿನ್ನೋ ಫುಡ್ಗಳಲ್ಲಿ ಯಾವುದ್ರಲ್ಲೂ ಬೆನಿಫಿಟ್ ಇಲ್ದಲೇ ಇರೋದ್ರಿಂದ ಇವಾಗ ಫ್ರೆಶ್ ಆಗಿರುವಂಥ ಫ್ರೂಟ್ಗಳಿಗೆ ಬೆಲೆ ಕಡಿಮೆ, ಇವಾಗ ಫುಲ್ ಡ್ರೈ ಫ್ರೂಟ್ಸ್ಗಳಿಗೇ ಬೆಲೆ ಜಾಸ್ತಿ. ಬಟ್ ವರ್ತ್ ಅನಿಸುತ್ತೆ. ಬಟ್ ಆದರೆ ನಮ್ಮ ಮಕ್ಕಳು ಆರೋಗ್ಯ ದೃಷ್ಟಿ ನೋಡಿಕೊಂಡ್ರೆ ಓಕೆ, ಎಷ್ಟೇ ಇನ್ವೆಸ್ಟ್ಮೆಂಟ್ ಆದರೂ ಪರವಾಗಿಲ್ಲ, ಅವರು ಹೆಲ್ತಿಯಾಗಿದ್ದರೆ ಸಾಕು ಅನ್ನೋದ್ರ ಮುಖಾಂತರ ನಾವು ಈ ರೀತಿ ಕೆಲವೊಂದು ಸ್ಟೆಪ್ಗಳನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ದೇವ್ರ ಮನೇನ ಕ್ಲೀನ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ನಮ್ಮ ಹಳ್ಳಿಗಳ ಕಡೆ ಯಾರಾದರೂ ರಿಲೇಷನ್ಗಳಲ್ಲಾಗಿರ್ಬೋದು, ನಮ್ಮ ರಕ್ತ ಸಂಬಂಧದವರು ಏನಾದರೂ ತೀರ್ಕೊಂಡ್ರೆ ಒಂದು 11 ದಿನ ನಾವು ಮನೆಗಳಲ್ಲಿ ಯಾವುದೇ ರೀತಿ ಪೂಜೆ ಆಗಿರ್ಬೋದು, ದೇವ್ರ ಮನೆಗೆ ಹೋಗೋದಾಗಿರ್ಬೋದು, ಯಾವುದನ್ನು ಕೂಡ ನಾವು ಮಾಡೋದಿಲ್ಲ. ಹಾಗೆ ತುಂಬ ದಿನ ಆಗ್ಬಿಟ್ಟಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ. ನಮ್ಮ ಮನೆಯವರ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ದೇವ್ರ ಸಾಮಾನುಗಳನ್ನ ತೊಳೆದಿಲ್ದಲೇ ಪೂಜೆ ಕೂಡ ಏನೂ ಮಾಡಿರಲಿಲ್ಲ. ಇವತ್ತು ರಾಯರ ವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿಕೊಟ್ಟು, ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಟಿಫನ್ ಎಲ್ಲ ರೆಡಿ ಮಾಡಿಟ್ಟು, ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ, ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳನ್ನೆಲ್ಲ ಈ ರೀತಿಯಾಗಿ ನಿಧಾನಕ್ಕೆ ನನಗೆ ಪೂಜೆ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಬಟ್ ಆದರೆ ನನಗೆ ಶಾಪು ಹೋಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇಗ ಎದ್ದು ಕೆಲಸ ಎಲ್ಲ ಫಾಸ್ಟಾಗಿ ಮುಗಿಸಿ, ಹಾಗೆ ದೇವ್ರ ಮನೆಯಲ್ಲೆಲ್ಲ ದೀಪ ಎಲ್ಲ ಅಂಟಿಸಿ ಮತ್ತು ತಿಂಡಿನ ತಿಂದ್ಕೊಂಡು ನಾನು ಶಾಪ್ಗೆ ಹೋಗ್ತಿದ್ದೀನಿ. ಇವತ್ತಿನ ದಿನ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ. ಹಾಗೆ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರನ್ನ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.